ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚುಕ್ಕಿ ಚಾನಲ್. ಇವತ್ತಿನ ರೆಸಿಪಿ ತುಂಬ ಹೆಲ್ತ್ಗೆ ಒಳ್ಳೆಯದಾಗಿರೋ ರೆಸಿಪಿ ಆ್ಯಂಡ್ ಇದು ಹುರ್ಳಿಕಾಳು ಒಬ್ಬಟ್ಟು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಫಸ್ಟು ಹಿಟ್ಟನ್ನ ಕಲಿಸ್ಕೊಬೇಕು. ಫಸ್ಟು 1 ಕಪ್ ಮೈದಾ ಹಿಟ್ಟನ್ನು ತೊಗೊಬೇಕು. ಅದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ರವೆ, ಸಣ್ಣ ರವೆ ತೊಗೋಬೇಕು. ಅದಾದಮೇಲೆ ಒಂಚೂರು 1/4 ಸ್ಪೂನಷ್ಟು ಅರಿಶಿನ ಪುಡಿ ತೊಗೋಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ತಗೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಅದಾದಮೇಲೆ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ನಾದಿ, ಆಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಇಡಬೇಕು, ನೆನೆ ಹಾಕಬೇಕು ಅದನ್ನು. ಇವಾಗ ಅದು ನೆನೆಯೋಕ್ಕಿಟ್ಟು ಅದಾದಮೇಲೆ ಕುಕ್ಕರ್ ತೊಗೊಂಡು ಅದಕ್ಕೆ 1/4 kg ಅಷ್ಟು ಹುರ್ಳಿಕಾಳು ಹಾಕಬೇಕು. ಹುರ್ಳಿಕಾಳನ್ನ ಬೇಯಕ್ಕಿಡಬೇಕು, ಚೆನ್ನಾಗಿ ಬೇಯಬೇಕು ಹುರ್ಳಿಕಾಳು. ಈಗ ಎಲ್ಲ ಹುರ್ಳಿಕಾಳು ಹಾಕ್ಕೊಂಡಾದ್ಮೇಲೆ 2 ಗ್ಲಾಸಷ್ಟು ನೀರು ಹಾಕಿ ಬೇಯಕ್ಕಿಡಬೇಕಾಗತ್ತೆ. ಇವಾಗ 4 ರಿಂದ 5 ವಿಸಿಲ್ ಕುಕ್ಕರ್ ಕೂಗಿಸ್ಬೇಕು. ಇವಾಗ ಕುಕ್ಕರ್ ತಣ್ಣಗಾಗಿದೆ. ಇವಾಗ ನೋಡಿ ಯಾವ ಥರ ಬೆಂದಿದೆ ಅಂತ, ಎಷ್ಟು ಬೆಂದಿದೆ ಮುಟ್ಟು ನೋಡಿ, ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ. ಬೆಂದಿದ್ದಾದಮೇಲೆ ಇವಾಗ ಒಂದು ಪಾತ್ರೆಗೆ ಸೋಸ್ಕೋಬೇಕು. ಎಲ್ಲನೂ ಸ್ವಲ್ಪನೂ ನೀರು ಇಲ್ದಿರಂಗೆ ಸೋಸ್ಕೊಬೇಕಾಗತ್ತೆ. ಸ್ವಲ್ಪನೂ ನೀರು ಇಲ್ದಿರಂಗೆ ಮಾಡ್ಕೊಬೇಕು. ಚೂರು ನೀರಿದ್ರೂ ಅದು ತೆಳುವಾಗಿಬಿಡುತ್ತೆ. ಸೊ ಗಟ್ಟಿ ಆಗಬೇಕು ಅಂತಂದರೆ ನೀರು ಇಲ್ದಿರಂಗೆ ಸೋರ್ಲಾಕೋಬೇಕು. ಇವಾಗ ಎಲ್ಲ ಸೋರ್ಲಾಕದ್ಮೇಲೆ ಅದಾದಮೇಲೆ ಒಂದು ಪಾತ್ರೆಗೆ 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡು ಅದನ್ನು ಕರಗಿಸೋಕ್ಕೆ ಇಡಬೇಕು. ನೀಟಾಗಿ ಕರಗಬೇಕು ಅದು ಪೂರ್ತಿ. ನೋಡಿ ಯಾವ ಥರ ಕರಗ್ತಾ ಇದೆ ಅಂತ. ಈಗ ಪೂರ್ತಿ ಕರಗಿದೆ. ಇವಾಗ ಒಂದು ಪಾತ್ರೆಗೆ ಅದನ್ನು ಸೋಸಬೇಕು. ಪೂರ್ತಿ ಗಟ್ಟಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮಾಡಿದ್ದೀನಿ. ಮೆಲ್ಟ್ ಆಗಬೇಕು. ಅದಾದಮೇಲೆ ಹುರ್ಳಿಕಾಳನ್ನ ಅದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಅದು ಬೇಯಕ್ಕಿಡಬೇಕು. ಅದಾದಮೇಲೆ 1 ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಅದನ್ನು ಬೇಯಿಸ್ಕೋಬೇಕು. ಅದು ಎಲ್ಲ ಹಿಡ್ಕೊಳ್ಳುತ್ತೆ. ಅದು ಟೇಸ್ಟ್ ಎಲ್ಲ, ಬೆಲ್ಲ ಟೇಸ್ಟು ಎಲ್ಲದಕ್ಕೂ ಹಿಡ್ಕೊಂಡಾದ್ಮೇಲೆ ನಿಮಗೆ ಅದೊಂದು ಫ್ಲೇವರ್ ಸಿಗುತ್ತೆ. ಅದಕ್ಕೆ 2 ಏಲಕ್ಕಿ ಹಾಕ್ಕೋಬೇಕು. ಜಜ್ಕೊಂಡು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಬೇಯಕ್ಕೆ ಬಿಡಿ. ಇವಾಗ ಬೆಂದಿದ್ದಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ನೀವು ಹೂರ್ಣ ರುಬ್ಕೋತೀರಲ್ಲ ಹಂಗೆ ಸ್ವಲ್ಪ ಗಟ್ಟಿಯಾಗೆ ರುಬ್ಕೊಳ್ಳಿ. ಸೊ ಆವಾಗ ನಿಮಗೆ ಅದನ್ನು ಕಟ್ಟೋಕ್ಕೆ ಈಸಿ ಆಗುತ್ತೆ. ಉಂಡೆ ಮಾಡ್ಕೋಬೇಕಲ್ವ ಹೂರ್ಣ, ಸೊ ಆವಾಗ ನಿಮಗೆ ಈಸಿ ಆಗುತ್ತೆ. ಆಗಲೇ ನೆನೆಸಿಟ್ಕೊಂಡಿರೋ ಮೈದಾ ಹಿಟ್ಟಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅದರೊಳಗಡೆ ಹೂರ್ಣ ಹಾಕಿ ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ನೀಟ್ಕೋಬೇಕು. ಇವಾಗ ನೋಡಿ ಯಾವ ಥರ ತಡ್ಕೋತೀವಿ ಅಂತ.
ಚೆನ್ನಾಗಿ ಒಂದೇ ಸಮ ಬರಬೇಕು, ತೆಳ್ಳಗೆ ತಟ್ಕೊಳ್ಳಿ. ಎಲ್ಲೂ ನಿಮಗೆ ಗಂಟು ಸಿಗಬಾರ್ದು, ಹಂಗೆ ನೀಟಾಗಿ ತಟ್ಕೋಬೇಕು. ಇದು ತುಂಬ ಒಳ್ಳೆಯದು, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ದೊಡ್ಡವ್ರಿಗೂ ಅಷ್ಟೇ, ಚಿಕ್ಕವ್ರಿಗೂ ಅಷ್ಟೇ, ಏನೂ ಪ್ರಾಬ್ಲಮ್ ಆಗಲ್ಲ. ನಾರ್ಮಲ್ ಒಬ್ಬಟ್ಟಕ್ಕಿಂತ ಇದು ತುಂಬ 10ರಷ್ಟು ಒಳ್ಳೆಯದದು, 10 ಪಟ್ಟು ಹೆಚ್ಚು ಒಳ್ಳೆಯದು ನಿಮಗೆ. ಇವಾಗ ಒಂದು ತವಾಗೆ ಕಾಯಿಸ್ಕೊಂಡಿರ್ತೀರಲ್ಲ, ಅದಕ್ಕೆ ಒಬ್ಬಟ್ಟು ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ ಹಿಂದೆ ಮುಂದೆ 2 ಕಡೆನೂ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಿದೆ ಅಂತ ನೋಡ್ಕೊಳ್ಳಿ. ಇವಾಗ ನೋಡಿ 2 ಕಡೆನೂ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ನೋಡ್ತಿದ್ದೀರಲ್ಲ ಎಷ್ಟು ಸಖತ್ತಾಗಿದೆ ಅಂತ. ನೋಡೋದಕ್ಕೆ ಸೂಪರ್ ಆಗಿದೆ, ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಎಲ್ರಿಗೂ ಕೊಟ್ಟು ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನಮ್ಮ ಚಾನಲ್ನ ಲೈಕ್ ಮಾಡಿ. ಥ್ಯಾಂಕ್ ಯು.